ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಬಹಳ ಪ್ರೀತಿಯಿಂದ, ಪ್ರಾರ್ಥನೆಯಿಂದ, ಸಂತೋಷದಿಂದ ನಿಮ್ಮೆಲ್ಲರನ್ನು ಈ ಸಮಯ ದೇವರ ವಾಕ್ಯ ಆಲಿಸಿ ಪ್ರಾರ್ಥಿಸಿ ಇನ್ನೂ ಹೆಚ್ಚು ದೇವರ ಅನುಗ್ರಹದಲ್ಲಿ ತುಂಬಲು ದೇವರು ನೀಡಿದ ಈ ಶುಶ್ರೂಷೆಯನ್ನು ನೆನೆಸಿ ದೇವರಿಗೆ ಸ್ತುತಿ ಸ್ತೋತ್ರವನ್ನು ಸಮರ್ಪಿಸೋಣ. ನಿಮ್ಮೆಲ್ಲ ಅವಶ್ಯಕತೆಗಳನ್ನು ದೇವರ ಕರಗಳಿಗೆ ಸಮರ್ಪಿಸಿ ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ಇಂದಿನ ವಾಕ್ಯ 2 ಅರಸುಗಳು 2ನೇ ಅಧ್ಯಾಯ 19ರಿಂದ 22ರವರೆಗೆ ವಾಕ್ಯವನ್ನು ಆಲಿಸೋಣ. ಜೆರಿಕೋವಿನ ಜನರು ಎಲೀಷನಿಗೆ, ನಮ್ಮ ಒಡೆಯರಾದ ನಿಮಗೆ ಗೊತ್ತಿರುವಂತೆ ಈ ಊರು ಕಟ್ಟಿರುವ ಸ್ಥಳ ಚೆನ್ನಾಗಿದೆ, ಅದರ ನೀರು ಕೆಟ್ಟದ್ದು, ಆದುದರಿಂದ ಗರ್ಭಪಾತ ಹೆಚ್ಚು ಎಂದು ಹೇಳಿದರು. ಆಗ ಎಲೀಷನು, ಒಂದು ಹೊಸ ಮಡಿಕೆಯಲ್ಲಿ ಉಪ್ಪು ಹಾಕಿ ಅದನ್ನು ತಂದುಕೊಡಿ ಎಂದರು. ಅವರು ತಂದುಕೊಟ್ಟರು. ಅವನು ಬುಗ್ಗೆಗೆ ಹೋಗಿ ಈ ನೀರಿನಲ್ಲಿ ಉಪ್ಪು ಹಾಕಿದನು. ಇನ್ನು ಮುಂದೆ ಈ ನೀರಿನಿಂದ ಮರಣವಾಗಲಿ ಗರ್ಭಪಾತವಾಗಲಿ ಸಂಭವಿಸಿದಂತೆ ಇದರಲ್ಲಿದ್ದ ದೋಷವನ್ನೆಲ್ಲ ಪರಿಹರಿಸಿದ್ದೇನೆ ಎಂಬುದಾಗಿ ಸರ್ವೇಶ್ವರನು ನುಡಿದಿದ್ದಾರೆ ಎಂದನು. ಕೂಡಲೇ ನೀರಿನಲ್ಲಿದ್ದ ದೋಷವೆಲ್ಲ ಪರಿಹಾರವಾಯಿತು. ಎಲೀಷನ ವಾಕ್ಯ ಬಲದಿಂದ ಅದು ಇಂದಿನವರೆಗೂ ಹಾಗೆಯೇ ಶುದ್ಧವಾಗಿದೆ. ಪ್ರಿಯರೇ, ದೇವರ ನಾಮದಲ್ಲಿ ನಿಲ್ಲುವವನ ಕೈಯಲ್ಲಿ ನಮ್ಮ ಸಮಸ್ಯೆಗಳಿಗೆ ಪರಿಹಾರವಿದೆ. ಎಲ್ಲರ ಕೈಯಲ್ಲಿ ಇರುವುದಿಲ್ಲ. ಪ್ರಿಯರೇ, ನಾವು ಒಮ್ಮೊಮ್ಮೆ ಹೇಳುತ್ತೇವೆ, ಈ ಮನೆಗೆ ಸಮಸ್ಯೆ ಇದೆ, ಈ ಸ್ಥಳಕ್ಕೆ ಏನೋ ಸಮಸ್ಯೆ ಇದೆ, ಅದಕ್ಕಾಗಿದೆ ಇಲ್ಲಿ ಯಾವಾಗಲೂ ಸಮಸ್ಯೆಯನ್ನು ಕಾಣುವುದು, ಇದಕ್ಕಾಗಿ ಇಲ್ಲಿ ಹೀಗೆ ನಡೆಯುವುದು ಎಂದು. ಆದರೆ ಈ ವಾಕ್ಯ ಆಲಿಸುವಾಗ ದೇವರ ವಾಕ್ಯದಲ್ಲಿ ನೀವು ಆಗಿರುವ ಸ್ಥಳವನ್ನು ನೋಡಿ ದೇವರ ನಾಮದಲ್ಲಿ ನಿಂತು ಎಲೀಷನ ತರ ದೀನತೆಯಿಂದ ಪ್ರಾರ್ಥಿಸೋಣ. ನಮ್ಮ ಜೀವನದಲ್ಲಿ ಬಂದಿರುವ ಎಲ್ಲಾ ಸಮಸ್ಯೆಗಳಿಂದ ಬಿಡುಗಡೆಯಾಗಲು ಪ್ರಿಯರೇ, ಇಂದು ನಿಮ್ಮ ಜೀವನದಲ್ಲಿ ಉಪ್ಪಿನ ಬದಲು ಇಂದು ಜೀವಿಸುವ ವಾಕ್ಯವಾಗಿದೆ. ಅದು ನಿಮ್ಮ ಜೀವನವನ್ನು, ಮನೆಯನ್ನು ಪರಿಶುದ್ಧಗೊಳಿಸುತ್ತದೆ. ಆಮೇನ್. ಇಂದಿನವರೆಗೆ ಉಂಟಾದ ಸಮಸ್ಯೆಗಳಿಗೆ ಪರಿಹಾರವಾಗಲು ಪ್ರಾರಂಭಿಸುತ್ತದೆ. ಹಲ್ಲೆಲೂಯಾ. ಪ್ರಿಯರೇ, ದೇವರ ಕಾರ್ಯಗಳು ನಮ್ಮ ಜೀವನದಲ್ಲಿ ಉಂಟಾಗುತ್ತದೆ. ಈ ವಾಕ್ಯ ನೀವು ಆಲಿಸುವಾಗ ದೇವರ ವಾಕ್ಯದಿಂದ ನಮಗೆ ಅನೇಕ ಸಮಸ್ಯೆಗಳಿಗೆ ಬಿಡುಗಡೆ ನೀಡುತ್ತದೆ. ನಮ್ಮ ರೋಗಗಳು ಗುಣವಾಗುತ್ತದೆ. ಹಿಂದೆ ನಮ್ಮ ಜೀವನದಲ್ಲಿ ನೂತನ ಕಾರ್ಯಗಳು ಪ್ರಾರಂಭವಾಗುತ್ತದೆ. ಸಾಲದಿಂದ ಬಿಡುಗಡೆ ಉಂಟಾಗುತ್ತದೆ. ಈ ವಾಕ್ಯದ ಅಭಿಷೇಕ ನಮ್ಮಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಮಕ್ಕಳಲ್ಲಿ ಸುರಿಯಲ್ಪಡಲಿ ಎಂದು ಪ್ರಾರ್ಥಿಸುತ್ತಾ ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆ ಇರಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ. ಆಮೇನ್.